ಎಜಿ ನ್ಯೂಸ್ಗೆ ಸ್ವಾಗತ. ವೈದ್ಯರು, ವಕೀಲರು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅರಸೀಕೆರೆ ನಗರದ ಹುಳಿಯ ರಸ್ತೆಯಲ್ಲಿ ಇರುವಂತಹ ಎಸ್ಎಂಜೆ ಸಮುದಾಯ ಭವನದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಹೆಸರಾಂತ ಸೂಫಿ ಸಂತರು ಆದ ಹಜರತ್ ಇಮಾಮ್ ಗಜಾಲಿ ಮೆರಿಟ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಸನ್ಮಾನಿಸಿದ್ರು ಹಾಗೂ ನಗರದ ಮುಸ್ಲಿಂ ಸಮುದಾಯದ ವೈದ್ಯರು ಹಾಗೂ ವಕೀಲರನ್ನ ವಿಶೇಷವಾಗಿ ಸನ್ಮಾನಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷಿಣ ಕನ್ನಡದ ಸಿವಿಲ್ ಜಡ್ಜ್ರವರು ಆದ ಜೈಬ್ ಉನೀಸಾ, ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರು ಆದ ಎನ್ಕೆಎಂ ಶಾಫಿ ಸಂತಿ ಹಾಗೂ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷರು ಆದ ಎಂ ಸಮೀಉಲ್ಲಾ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಿ ಕಮಿಟಿಯವರು ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕುತ್ತೆ ಎಂದು ಹೇಳಿ ಕಮಿಟಿಯವರ ಈ ಕಾರ್ಯದ ಬಗ್ಗೆ ಶುಭ ಹಾರೈಸಿದ್ದಾರೆ. ಅರಸೀಕೆರೆ ಸುನ್ನಿ ಜಾಮಿಯಾ ಮಸೀದಿ ಧರ್ಮಗುರುಗಳು ಆದ ಮೌಲಾನಾ ನಜರ್ ಆಲಂ ಸಾಬ್ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆಶೀರ್ವದಿಸಿದರು. ಮುಸ್ಲಿಮರು ಜಡ್ಜ್ ಆಗಬೇಕು, ಅದೇ ರೀತಿ ಡಿಸಿ ಆಗಬೇಕು, ಐಎಎಸ್ ಆಫೀಸರ್ ಆಗಬೇಕು, ಐಪಿಎಸ್ ಆಫೀಸರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು. ಇದೆಲ್ಲ ನಾವು ಭಾಷಣದಲ್ಲಿ ಹೇಳ್ತಾ ಇದ್ದೀವಿ. ಈಗ ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ ಕಳೆದ 3 ತಿಂಗಳು ಮುಂಚೆ. ಅಲ್ಲೊಬ್ರು ನಿಮ್ಮ ಅರಸೀಕೆರೆ ಸಂಬಂಧ ಏನೋ ಇರಬೇಕು. ಅರಸೀಕೆರೆ ಈ ರೀತಿಯಲ್ಲಿ ಹಲವು ಚರ್ಚಿಗಳು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದಲೇ ಜೈನು ಸಭೆಗೆ ಪ್ರಥಮವಾಗಿ ನಾನು ಕರ್ನಾಟಕ ವಕ್ಫ್ ಕೌನ್ಸಿಲ್ ಪರವಾಗಿ ಇಡೀ ನಮ್ಮ ಸಮುದಾಯದ ಸಮಾಜದ ಪರವಾಗಿ ನಾನು ಹೃದಯಾಂತರದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೂ ಇಂಥವರು ಈಗಾಗಲೇ ಮೌಲಾನಾ ಮಾತಾಡಿ ನೀವು ಕೇಳಿಸ್ಕೊಂಡ್ರ आप लोग सुनेगा इस्लाम का इसमें रोशनी में इस्लामिक ಚರಿತ್ರೆಯಲ್ಲಿ ವಿಜ್ಞಾನಕ್ಕೆ ಇಲಿಮಿಗೆ ವಿದ್ಯಾಭ್ಯಾಸಕ್ಕೆ ಕೊಟ್ಟಷ್ಟು ಪ್ರಾಶಸ್ತ್ಯ ಅದೇ ರೀತಿ ಅದಕ್ಕೆ ಕೊಟ್ಟಂತ ಶ್ರೇಷ್ಠತೆ ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ. ಇಸ್ಲಾಂ ಹೇಳಿರೋದು ಅಲ್ಲಿ ಇಲ್ಮು ಹಯಾತುಲ್ ಇಸ್ಲಾಂ. ಇಲ್ಲಿ ಇಸ್ಲಾಂ ಇರಬೇಕಾದ್ರೆ ಇಲ್ಮು ಬೇಕು ಅಂತ ಜೀವನ. ಇಸ್ಲಾಮಿಗೆ ಒಂದು ಚಿಕ್ಕ ಒಂದು ಸಸಿ ಗಿಡ ಅದು ಬೆಳಿಬೇಕಾದ್ರೆ ನೀರುಗಳ ಅದಕ್ಕೆ ಆದ್ಯತೆ ಬೆಳೆಸಬೇಕು. ಅದೇ ರೀತಿ ಇಸ್ಲಾಂ ಬೆಳಿಬೇಕಾದ್ರೆ ಇಲ್ಮು ಬೇಕು. ಆ ಇಲ್ಮಿಲ್ಲದೆ ಇಸ್ಲಾಂ ಬೆಳೆಯಲ್ಲ. ಆದ್ರಿಂದಲೇ ಪವಿತ್ರ ಕುರ್ಆನ್ನಲ್ಲಿ 100 ಕಡೆಯಲ್ಲಿ ನೀವು ಕಾಣಬಹುದು ಶಿಕ್ಷಣದ ಮಹತ್ವ, ಶಿಕ್ಷಣದ ಶ್ರೇಷ್ಠತೆ और तालीम का फजीलत का बारे में आप देख सकते हैं कुरान में हदीस ಅಲ್ಲಿ ಲಕ್ಷಾಂತರ ಹದೀಸ್. ಇಲ್ಲಿ ಯಾರಾದರೂ ಈ ಜಗತ್ತಿನಲ್ಲಿ ಅಲ್ಲಾಹನು ಬೆಲೆ ಕೊಟ್ಟಿರುವುದು ವಿಜ್ಞಾನಿಗಳಿಗೆ, ಇಲ್ಮು ಕೊಟ್ಟವರಿಗೆ ಮಾತ್ರ. ಅದ್ದುಲ್ಯಾ ಮಲಿಕೂನನ್ ವಲ್ಕೂನನ್ ಮಾಫಿಹಾ ಇಲ್ಲ ದಿಕ್ರುಲ್ಲಾಹಿ ವಮಾ ವಾಲಾ ವ ಆಲಿಮುನ್ ವ ಮುತಾಲಿಮುನ್. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಅಲ್ಲಾಹ್ ಯಾರಿಗೂ ಬೆಲೆನೇ ಕೊಟ್ಟಿಲ್ಲ. ಈ ಜಗತ್ತಂತ ಹೇಳಿದ್ರೆ ನಶ್ವರವಾದಂತಹ ಲೋಕ. ಈ ಜಗತ್ತಿನಲ್ಲಿ ಅಲ್ಲಾಹನಿಗೆ ಅಲ್ಲಾಹ್ ಯಾರಿಗೂ ಬೆಲೆ ಕೊಟ್ಟಿಲ್ಲ. ಇಲ್ಲಿ ಬೆಲೆ ಕೊಟ್ಟಿರುವುದು ಅಲ್ಲಾಹ್ ಆಲಿಮ್ ಅಂದ್ರೆ ವಿದ್ಯಾಭ್ಯಾಸ ಇರುವವರು. ಆಲಿಮ್ ಅಂತ ಹೇಳಿದ್ರೆ ಬೆಲೆ ಮೌಲಾನಾ ಮಾತ್ರ ಅಲ್ಲ, ಅದು ತಪ್ಪಾಗ್ತಾ ಇದೆ ನಮ್ಮ ಮನೆಯಲ್ಲಿ. ಇಸ್ಲಾಮಲ್ಲಿ ಆಲಿಮ್ ಅಂತ ಹೇಳಿದ್ರೆ ವಿಜ್ಞಾನಿ, ಶರೀಯತ್ ಕಲಿತಂತಹ ಆಲಿಮ್ಗೆ ಮುಫ್ತಿ ಮೌಲಾನಾ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಜಡ್ಜ್ ಕಲಿತಂತಹ ಅವರಿಗೂ ಜಡ್ಜ್ ಕಲಿತಂತಹ ಆಲಿಮ್ ಅಂತ ಹೇಳ್ತೀವಿ. ವಿಜ್ಞಾನಿಗಳು, ಅದೇ ರೀತಿಯಲ್ಲಿ ಡಾಕ್ಟರ್ಸ್ಗಳು, ಇದೆಲ್ಲ ಇಸ್ಲಾಂನಲ್ಲಿ ಹೇಳಿಕೊಟ್ಟಂತಹ ಪಾಠ. ನೀವು ಆಲೋಚನೆ ಮಾಡಬೇಡಿ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಥಮ ಜಡ್ಜ್ ಯಾರು? ಈ ಜಗತ್ತಿನ ಪ್ರಥಮ ಜಡ್ಜ್ ಯಾರು ಇಸ್ಲಾಂನಲ್ಲಿ? ಮುಹಮ್ಮದ್ रसूलुल्लाह सल्लल्लाहु अलैहि वसल्लम हुजूर सल्लल्लाहु अलैहि वसल्लम खुद ही जज थे मदीना में. जो कुछ मसला है तो भी उसका हल करने का ನಮಗೆ ಗೊತ್ತಿದೆ. ಹಿದಾಯತುಲ್ಲಾ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದರು. ಈ ಭಾರತದ ರಾಷ್ಟ್ರಪತಿಯಾದರು. ನಮಗೆ ಎಷ್ಟು ಹೆಮ್ಮೆ ನೋಡಿ. 1900 ಆ ಕಾಲದಲ್ಲೇ ಹಿದಾಯತುಲ್ಲಾ ಅವರು ಜಡ್ಜ್ ಆದರು. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಎಷ್ಟು ಜಡ್ಜಿಗಳು ಬಂದರು. ಹಲವಾರು ಜಡ್ಜಿಗಳು ಮುಸಲ್ಮಾನ್ ಜಡ್ಜಿಗಳು ಈ ಭಾರತದಲ್ಲಿ ಬಂದಿದ್ದಾರೆ. ಅಮೆರಿಕದಲ್ಲಿ ಹಲವಾರು ಜಡ್ಜಿಗಳು ಮುಸ್ಲಿಂ ಜಡ್ಜಿಗಳು ಬಂದಿದ್ದಾರೆ. ಅದರ ಖುಷಿಯದು ನೋಡುವಾಗ ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ ಫಾತಿಮಾ ಬೀವಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು. ಬಹಾರ್ ಇಸ್ಲಾಂ ಹಲವಾರು ಮುಸ್ಲಿಂ ಜಡ್ಜ್
ಈ ಭಾರತಕ್ಕೆ ಸೇವೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಅದೇ ರೀತಿಯಲ್ಲಿ ವಿವಿಧ ಕೋರ್ಟ್ಗಳಲ್ಲಿ ಮುಸ್ಲಿಂ ಚರ್ಚ್ಗಳ ಹೆಸರು ಕಾಣಬಹುದು. ಆದ್ದರಿಂದ ನನ್ನ ಪ್ರೀತಿಯ ಮಕ್ಕಳೊಂದಿಗೆ, ಅರಸೀಕೆರೆ ಮಕ್ಕಳೊಂದಿಗೆ ಹೇಳಿರುವುದು, ಇವತ್ತು ಪ್ರತಿಭಾ ಪುರಸ್ಕಾರ ಇದೆ ನಿಮಗೆ. ಸುನ್ನಿ ಮುಸ್ಲಿಂ ಜಮಾತ್ ಅವರು ನಿಮಗೆ ಪ್ರತಿಭಾ ಪುರಸ್ಕಾರ ಮಾಡುವುದು, ಆ ಪ್ರತಿಭಾ ಪುರಸ್ಕಾರದಲ್ಲಿ ಒಬ್ಬ ಮೇಲು ವ್ಯಕ್ತಿಯನ್ನು ತಂದು ಈ ಸ್ಟೇಜಲ್ಲಿ ಕೂತ್ಕೊಳಿಸಿದ್ದಾರೆ. ಇದು ಮಾದರಿ. ಅಲ್ಲಿ ಕೂತ್ಕೊಳಿಸಿ ನಿಮಗೆ ಪ್ರೇರಣೆಯಾಗಬೇಕು. ಇಂತಹ ಒಬ್ಬ ಈ ಅರಸೀಕೆರೆಯ ಒಬ್ಬ ಮಗಳು ಕಲಿತು ದೊಡ್ಡವಳಾಗಿ ಇವತ್ತೊಂದು ಜಡ್ಜ್ ಸ್ಥಾನದಲ್ಲಿ ರೀಚ್ ಆಗಿದ್ದಾರೆ, ತಲುಪಿದ್ದಾರೆ. ನೀವು ಅದೇ ರೀತಿಯಾಗಿ ಎಂಬ ದೊಡ್ಡದಾದಂತಹ ಸಂದೇಶವನ್ನು ಇವತ್ತು ಸುನ್ನಿ ಮುಸ್ಲಿಂ ಜಮಾತವರು ನಿಮಗೆ ಈ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಕೊಡ್ತಾ ಇರುವಾಗ ನೀವೆಲ್ಲರೂ ಚರ್ಚ್ಗಳಾಗಬೇಕು, IAS IPS ಆಗಿರಬೇಕು. ಅದೇ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ನೀವೆಲ್ಲರೂ ಸೇರಬೇಕು. ರೈಲ್ವೆ, ಆರ್ಮಿ ಮುಂತಾದ ಲಕ್ಷಾಂತರ ಉದ್ಯೋಗ ಇದೆ ಭಾರತದ. ನಾನು ಒಬ್ಬರು ಚೇರ್ಮನ್ ಆಗಿದ್ದಾಗ ಬ್ಯಾಂಗ್ಳೂರಲ್ಲಿ 35,000 ಸ್ಕ್ವೇರ್ ಫೀಟ್ ಅಲ್ಲಿ ವಕ್ಫ್ ಲ್ಯಾಂಡ್ ಅಲ್ಲಿ 30 ಕೋಟಿ ರೂಪಾಯಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಒಂದು ಸೆಂಟರ್, ಟ್ರೈನಿಂಗ್ ಸೆಂಟರ್ಗೆ ನಾನು ಶಿಲಾನ್ಯಾಸ ಮಾಡಿಸಿದೆ. ಯಾಕೆ ಗೊತ್ತಾ? ನಮ್ಮಲ್ಲಿ ಬರೀ IAS IPS ಮಾತ್ರ ಅಲ್ಲ, SDA, MDA, ಆರ್ಮಿ, ರೈಲ್ವೆ, ಅದೇ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಮುಸ್ಲಿಂ ಉದ್ಯೋಗಿಗಳನ್ನು ಅಲ್ಲಿ ನೇಮಕ ಮಾಡಲು ಸಾಧ್ಯವೋ ಅಲ್ಲೆಲ್ಲ ನಮ್ಮ ಮಕ್ಕಳು ಮುಂದೆ ಬರಬೇಕು. SSLC ನಂತರ PUC, ಕೆಲವು ಮಕ್ಕಳಿಗೆ ಡಿಗ್ರಿ ಹೋಗೋಕ್ಕಾಗಲ್ಲ, ಎನ್ಕೌಂಟರ್ ಹೋಗ್ಬೋದು, ಪೊಲೀಸ್ ಉದ್ಯೋಗದಲ್ಲಿ ಹೋಗ್ಬೋದು, ನಂತರ BA ಆಗ್ಬೋದು, ಏನು ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಅರ್ಹತೆಗೆ ತಕ್ಕುದಾದಂತ ಎಲ್ಲರೂ ಜಡ್ಜ್ ಆಗಬೇಕಾಗಲ್ಲ, ಎಲ್ಲರೂ IAS IPS ಆಗ್ಲಿಕ್ಕಾಗಲ್ಲ, ಎಲ್ಲರೂ ಲಾಯರ್ ಮತ್ತು ಇಂಜಿನಿಯರ್ ಆಗಬೇಕಾಗಲ್ಲ. ಎಷ್ಟು ನಿಮಗೆ ಸಾಧ್ಯವೋ ನೀವು ಓದಿದ್ದಕ್ಕೆ ನೀವು ಟ್ರೈ ಮಾಡಬೇಕು, ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲವನ್ನು ಮಾರಾಟ ಮಾಡಿ ಅವರು ಬೀದಿಗೆ ಬಂದಿರ್ತಾರೆ. ಅದಕ್ಕೆ ಅದಕ್ಕೆ ಹೇಳ್ತಾರೆ, ಗೆದ್ದವನು ಸೋತವನನ್ನು ಸತ್ಯ ಹೋದರೆ. ಇಂತಹ ನಾವು ಒಂದು ಪರಿಸರದಲ್ಲಿ ಬೆಳಿಬೇಕು ಅಂತಂದ್ರೆ ಆಸ್ತಿ, ಅಂತಸ್ತು, ಇದರಿಂದ ನಮ್ಮ ಮಕ್ಕಳೇ ನಮ್ಮ ಹಾನೆಸ್ಟ್ ಮತ್ತು ಇಂಟೆಲಿಜೆಂಟ್ ಇದನ್ನು ನಾನು ತೋರಿಕೆಗೆ ಹೇಳ್ತಿಲ್ಲ, ಇಲ್ಲೇ ಹೇಳಿದೆ. ನನ್ನ ಶಾಲೆಯಲ್ಲಿ ಎಷ್ಟು ಅಂಗಡಿಗಳಿದ್ದಾವೆ ಅಂತ ಹೇಳಿ ನನಗೆ ಈಗಲೂ ಕೂಡ ನನಗೆ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲರೂ ಕೇಳಿದ್ದಾರೆ. ಆ ರೀತಿ ನಾನು ಇಲ್ಲಿವರೆಗೂ ನಾನು ಅಡ್ವೊಕೇಟ್ ಆಗಿ 23ನೇ ವರ್ಷ ನಡೀತಾ ಇದೆ, ನಾನು ಜಡ್ಜ್ ಆಗಿ 18ನೇ ವರ್ಷ ನಡೀತಾ ಇದೆ. ಇದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ತೀನಿ, ಎಲ್ಲರಿಗೂ ನ್ಯಾಯ ಕೊಡಬೇಕು. ದೇವರೇ या अल्लाह मेरे से किसी को बेइंसाफी ना, ನನಗೆ
ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಏನು ಇವತ್ತು ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಮತ್ತೆ ಸಮಾಜದ ಮಕ್ಕಳಿಗೆ ಗೌರವ ಸೂಚಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಕಮಿಟಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ನನ್ನ ಭಾವನೆ. ಯಾಕಂದರೆ ಇವತ್ತು ನಮ್ಮ ಡಾಕ್ಟರ್ಸ್ ಇರ್ಬೋದು, ಲಾಯರ್ ಅಡ್ವೊಕೇಟ್ಸ್ ಇರ್ಬೋದು, ಇವತ್ತು ಅವ್ರು ಕೊಟ್ಟಂಥ ಸೇವೆ ಕೊಡ್ತಾರೆ. ಇವತ್ತು ಸಮಾಜಕ್ಕೆ ಎಲ್ಲ ಸಮಸ್ತ ಜನರಿಗೂ ಸೇವೆ ಕೊಡ್ತಾರೆ. ಇಂಥ ಕಾರ್ಯಕ್ರಮಗಳನ್ನು ಕಮಿಟಿಯವರಿಂದ ಮಾಡಿದ್ರೆ ಮುಂದಿನ ಅವ್ರಿಗೆ ಮುಂದಿನ ಇರೋಂಥ ಮಕ್ಕಳಿಗೆ ಎಲ್ಲ ನಾವು ಪ್ರೋತ್ಸಾಹ ಕೊಟ್ಟಕ್ಕಾಗ್ತದೆ. ಯಾಕೆ ಮುಂದೆ ನಾವು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಸೇವೆ ಇಡೀ ಎಲ್ಲ ಸಮಸ್ತ ಜನರಿಗೆ ಕೊಟ್ಟಂಥ ಸೇವೆಯನ್ನು ಮಾಡಿದ್ರೆ ಯಾವಾಗ ನಮ್ಮ ಕಮಿಟಿ ಕರೆದು ಗುರುತಿಸ್ತಾರೆ ಅನ್ನೋ ಭಾವನೆಯಿಂದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ. ಇದರ ಜೊತೆನೆ ಇವತ್ತೇನು ಎಲ್ಲ ಮಾಡ್ತೀವಿ, ಈ ಒಳ್ಳೆ ಕೆಲಸ ಯಾವತ್ತೂ ನಿಲ್ಲಿಸ್ಕೋಬಾರ್ದು. ಹಿಂದಿನ ಕಮಿಟಿಯಿಂದಲೂ ಪ್ರಾರಂಭವಾಗಿತ್ತು. ಮಕ್ಕಳ ಜೊತೆ ಮಕ್ಕಳಿಗೆ ಗುರುತಿಸಿ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟಂಥ ಕೆಲಸ ಇದೆಯಲ್ಲ, ಇದು ಒಳ್ಳೆ. ಇವತ್ತಿನ ಈ ಭಾರತ ದೇಶದ ನಡೀತಾ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬಹಳ ಅವಶ್ಯಕತೆ ಇತ್ತು. ವಿದ್ಯೆ ಬೇಕು. ವಿದ್ಯೆ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿ ಬರ್ತಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಹಿಂದೆ ಹೇಳ್ತಾ ಇದ್ರು ನಮ್ಮ ಸರ್ವರು, ಇವತ್ತು ಟ್ರಂಪ್ ಅವರ ವಿರುದ್ಧವಾಗಿ ಇವತ್ತು ಒಂದು ದೇಶದಲ್ಲಿ ಒಬ್ಬ ನಮ್ಮ ಮುಸ್ಲಿಂ ಭಾರತ ದೇಶದ ಒಬ್ಬ ಮುಸ್ಲಿಂ ಪ್ರಜೆ ಒಬ್ಬ ನಿಂತು ಅವರ ವಿರುದ್ಧವಾಗಿ ಒಬ್ಬ ಪ್ರಜೆ ಗೆದ್ದೆ ಅಂದರೆ ಇದು ಅವರ ವಿದ್ಯೆ. ಈ ವಿದ್ಯೆಗೆ ಯಾವತ್ತೂ ಇಲ್ಲ, ಕೊನೆಯವರೆಗೂ ವಿದ್ಯೆ ಕಾಯ್ತಾರೆ. ದಯಮಾಡಿ ಇಂಥ ಕೆಲಸಗಳಿಗೆ ನಮ್ಮ ಕಮಿಟಿಯವರು ಬಹಳ ಪ್ರೋತ್ಸಾಹಬೇಕು. ಇಂಥ ಕೊಡಿ ಗುರುತಿಸಿ ಈ ಕಾರ್ಯಕ್ರಮದಿಂದಾಗೂ ಕಾರ್ಯಕ್ರಮ ತದನಂತರನೂ ಕೆಲವು ಓದುವಂಥ ವಿದ್ಯಾರ್ಥಿ ಮಕ್ಕಳು ಗುರುತಿಸಿ ಅವರಿಗೆ ನಿಮ್ಮ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಹೇಳ್ತಾ. ಯಾಕಂದ್ರೆ ಇವತ್ತು ನಮಗೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೂರು ಹೆಣ್ಮಕ್ಳು ನಾವು ಕರೆಸಿ ಒಂದು ನಾವು ಆ ಸ್ಥಾನ ಕೊಡ್ತೀವಿ. ಯಾಕಂತಂದರೆ ಅವರ ನಡೆದಂಥ ದಾರಿಗೆ ಅವರ ಒಂದು ಸ್ಥಾನಕ್ಕೆ ನಾವು ಇವತ್ತು ಗೌರವ ಕೊಡ್ತಾ ಇದ್ದೀವಿ. ಈ ಥರ ಸ್ಥಾನಗಳು ನಮ್ಮನ್ನು ಉನ್ನತವಾಗಿ ಹೋಗಬೇಕು, ಹೊರಹೊಮ್ಮಬೇಕು. ನಮ್ಮಲ್ಲಿ ಕೆಲವು ಆಕಾರ ವಿಕಾರಗಳು ಇರೋಂಥ ಒಂದು ಕೆಲವು ಡಿಸ್ಕಸ್ ಮಾಡೋಂಥದ್ದು ಶಕ್ತಿ ಇದೆ, ಬಟ್ ಕೆಲವು ಹೊರಹೊಮ್ಮತಾ ಇಲ್ಲ. ಈ ಥರ ಕಾರ್ಯಕ್ರಮ ಮಾಡಿ ಅವರೆಲ್ಲ ಹೊರಹೊಮ್ಮುವಂಥ ಕಾರ್ಯಕ್ರಮ ಮಾಡಬೇಕು. ಇಂಥ ದೊಡ್ಡ ಸಮಾಜ ಗುರುತಿಸಬೇಕು. ಅದು ನಮ್ಮ ಶಾಂತಿ ಸೇವೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಂಥ ಸೇವೆ ಅದೇ. ಯಾಕಂದರೆ ಹಿಂದಿನ ಸರ್ಕಾರದವರು ಜವಾಬ್ದಾರಿ ತಗೊಂಡು ಹಿಂದಿನ ಸರ್ಕಾರದವರು ಇವತ್ತು ವಿಶ್ವಾಸದ ತಗೊಂಡು ಅವರು ಒಂದು ಸ್ಥಾನ ತಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಂಥ ಸೇವೆ. ಇಂಥ ಸೇವೆಗಳು ಅವರ ಕೊಡಬೇಕು. ಭಗವಂತ ಅವರಿಗೆ ಇನ್ನೂ ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ, ನಮ್ಮ ಸಮಾಜಕ್ಕೆ ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಈ ವೇದಿಕೆ ಮುಖಾಂತರ ವಹಿಸ್ಕೊಂಡು ನಾನು ಈ ಕಾರ್ಯಕ್ರಮದ ನಿರ್ಮಾಣದಲ್ಲಿ ದಯಮಾಡಿ ಯಾರು ನಮ್ಮಿಂದ ವಹಿಸಬಾರ್ದು. ಮುಂದೆ ಒಂದು ಕಾರ್ಯಕ್ರಮ ಅಂತ ಹೇಳಿ ಈ ಕಾರ್ಯಕ್ರಮ ನಿರ್ವಹಣೆ ತಮ್ಮೆಲ್ಲ ಅನುಮತಿಯನ್ನು ಕೇಳ್ತಾ ಈ ಕಾರ್ಯಕ್ರಮ ನಿರ್ವಹಿಸ್ತೀನಿ. ಇದರ ಜೊತೆ ನಗರದ ಎಲ್ಲಾ ಮಸೀದಿಯ ಧರ್ಮಗುರುಗಳು ಕೂಡ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಆದ ಅಫ್ರೋಜ್ ಪಾಷಾ, ಉಪಾಧ್ಯಕ್ಷರು ಆದ ಸೈಯದ್ ದಸ್ತಗೀರ್, ಕಾರ್ಯದರ್ಶಿಗಳು ಆದ ಅಬ್ದುಲ್ ಜಮೀಲ್, ಖಜಾಂಚಿ ಸೈಯದ್ ಸಾಬ್, ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.